ಅಣ್ಣಾ ಹಜಾರೆ ಬಂಧನದಿಂದ ಕೇಂದ್ರ ಸರ್ಕಾರ ತೀವ್ರ ಮುಜುಗರ ಅನುಭವಿಸ್ತಾ ಇದೆ. ಹೀಗಾಗಿ ಪ್ರತಿಪಕ್ಷಗಳ ಒತ್ತಡಕ್ಕೆ ಮಣಿದು ಸಂಸತ್ತಿನಲ್ಲಿ ಪ್ರಧಾನಿ ಹೇಳಿಕೆ ನೀಡಿದರು. ಸಿಂಗ್ ಸಮರ್ಥನೆಗೆ ವಿಪಕ್ಷಗಳು ತೀವ್ರ ಆಕ್ರೋಶ ವ್ಯಕ್ತಪಡಿಸಿ ಸದನದಲ್ಲಿ ಗದ್ದಲ ಎಬ್ಬಿಸಿದವು. ಅಣ್ಣಾ ಹಜಾರೆ ಬಂಧಿಸಿ ತೀವ್ರ ಮುಜುಗರಕ್ಕೊಳಗಾಗಿರುವ ಕೇಂದ್ರ ಸರ್ಕಾರ ವಿಪಕ್ಷಗಳ ಒತ್ತಡಕ್ಕೆ ಮಣಿದಿದೆ. ಬಂಧನ ಸಂಬಂಧ ಪ್ರಧಾನಿ ಸಿಂಗ್ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಹೇಳಿಕೆ ನೀಡಿದರು. ವಿಪಕ್ಷಗಳ ಗದ್ದಲ ಕೋಲಾಹಲದ ಮಧ್ಯೆಯೂ ಹೇಳಿಕೆ ನೀಡಿದ ಪ್ರಧಾನಿ ಅಣ್ಣಾ ಹಜಾರೆ ಬಂಧನವನ್ನು ಸಮರ್ಥಿಸಿಕೊಂಡಿದ್ದಾರೆ. ಅಣ್ಣಾ ಹಜಾರೆ ಷರತ್ತುಬದ್ಧ ಉಪವಾಸಕ್ಕೆ ಅವಕಾಶ ನೀಡಲಾಗಿತ್ತು, ಆದರೆ ಅಣ್ಣಾ ಟೀಮ್ ಷರತ್ತುಗಳನ್ನು ಒಪ್ಪಿಕೊಳ್ಳದೇ ಇರೋದ್ರಿಂದ ಬಂಧಿಸಲಾಗಿದೆ ಅಂತ ಪ್ರಧಾನಿ ಸಮರ್ಥಿಸಿಕೊಂಡಿದ್ದಾರೆ. ಅಲ್ಲದೆ ಅಣ್ಣಾ ಹಜಾರೆ ವಿರುದ್ಧ ವಾಗ್ದಾಳಿ ನಡೆಸಿದ ಪ್ರಧಾನಿ ಅಣ್ಣಾ ಹಜಾರೆ ತಾವು ಸಿದ್ಧಪಡಿಸಿರುವ ಜನಲೋಕಪಾಲ್ ಮಸೂದೆಯೇ ಕಾಯ್ದೆಯಾಗಬೇಕೆಂದು ಪಟ್ಟು ಹಿಡಿದಿದ್ದಾರೆ. ಅಣ್ಣಾ ಆದರ್ಶ ಶ್ರೇಷ್ಠವಾಗಿದೆ, ಆದರೆ ಅಣ್ಣಾ ಅನುಸರಿಸುತ್ತಿರುವ ಮಾರ್ಗ ಸರಿ ಇಲ್ಲ ಅಂತ ಪ್ರಧಾನಿ ಹೇಳಿದರು. ನಿನ್ನೆ ನಡೆದ ಘಟನೆ ಬಗ್ಗೆ ವಿಷಾದ ವ್ಯಕ್ತಪಡಿಸಿದ ಪ್ರಧಾನಿ ಸಿಂಗ್ ನಿನ್ನೆಯ ಘಟನೆ ಮುಂದೆ ಮರುಕಳಿಸದು ಅಂತ ಸದನಕ್ಕೆ ಭರವಸೆ ನೀಡಿದ್ದಾರೆ. ಅಲ್ಲದೆ ಭ್ರಷ್ಟಾಚಾರ ವಿರುದ್ಧ ಹೋರಾಡೋದಕ್ಕೆ ಸರ್ಕಾರ ಬದ್ಧವಾಗಿದ್ದು ಶೀಘ್ರವೇ ಸಂಸತ್ನಲ್ಲಿ ಅನುಮೋದನೆ ಪಡೆಯಲಾಗುತ್ತೆ ಅಂತ ಪ್ರಧಾನಿ ತಿಳಿಸಿದ್ದಾರೆ. ಆದರೆ ಪ್ರಧಾನಿ ಹೇಳಿಕೆಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ ಲೋಕಸಭೆ ಸದಸ್ಯರು ಸರ್ಕಾರದ ವಿರುದ್ಧ ಶೇಮ್ ಶೇಮ್ ಅಂತ ಘೋಷಣೆಗಳನ್ನು ಕೂಗಿದ್ರು. ಅಲ್ಲದೆ ಪ್ರಧಾನಿ ಉಪಸ್ಥಿತಿಯಲ್ಲಿ ಚರ್ಚೆಗೆ ಅವಕಾಶ ನೀಡುವಂತೆ ಪಟ್ಟು ಹಿಡಿದರು. ಆದರೆ ಇದಕ್ಕೆ ಒಪ್ಪದ ಲೋಕಸಭೆ ಸ್ಪೀಕರ್ ಮೀರಾ ಕುಮಾರ್ ಸದನವನ್ನು ಮಧ್ಯಾಹ್ನಕ್ಕೆ ಮುಂದೂಡಿದರು. Delhi police informed the applicants that since they had declined to accept some of the conditions and refused to give the undertaking to abide by all the conditions, permission would not be granted to hold the protest fast at Jayaprakash Narayan Park. Prohibitory orders under section 144 of the Criminal Procedures Code were also to believe that Shri Anna Hazare had opted to seek legal remedies. Delhi police did not apprehend any imminent breach of peace or imminent disturbance to tranquility if the arrested person was released. Hence, Delhi police Delhi police moved the magistrate concerned to review his earlier order, and the magistrate was pleased to release Shri Anna Hazare and the other arrested person at about 7 p.m. yesterday. The jail authorities informed Shri Anna Hazare and others that orders for their release had been received.